ಸ್ಟಬಲ್ ಮೂವರ್ ಅಂದ್ರೆ ಕಳೆ ಕತ್ತರಿಸುವ ಯಂತ್ರವನ್ನ ಪರಿಚಯಿಸ್ತಾ ಇದ್ದೇವೆ. ಇದು ಎಷ್ಟು ದೊಡ್ಡ ಕಳೆ ಇದ್ರೂ ಕೂಡ ಕಟ್ ಮಾಡುತ್ತೆ, ಅಲ್ಲೇ ಮಲ್ಚ್ ಮಾಡಿಬಿಡುತ್ತೆ. ಲೆಫ್ಟ್ ಹಿಡಿದ್ರೆ ಲೆಫ್ಟಿಗೆ ತಿರುಗುತ್ತೆ, ಮತ್ತೆ ರೈಟ್ ಹಿಡಿದ್ರೆ ರೈಟಿಗೆ ತಿರುಗುತ್ತೆ. 3 ಫ್ರಂಟ್ಗೆ ಗೇರ್ ಇರುತ್ತೆ, 1 ರಿವರ್ಸ್ ಗೇರ್ ಇರುತ್ತೆ. ರೈಟು ಲೆಫ್ಟು ನಿಮಗೆ ಕ್ಲಚ್ ಇರುತ್ತೆ, ಬ್ಲೇಡ್ ಟರ್ನ್ ಮಾಡಿಕ್ಕೆ, ಇಂಜಿನ್ ನ ರನ್ ಮಾಡೋದಕ್ಕೆ ಕ್ಲಚ್ ಇರುತ್ತೆ. ಇದರಲ್ಲಿ 36 ಬ್ಲೇಡ್ಸ್ ಇರುತ್ತೆ. ಫುಲ್ ಡೌನ್ ಕೂಡ ಮಾಡ್ಕೋಬಹುದು, ಫುಲ್ ಅಪ್ ಕೂಡ ಮಾಡ್ಕೋಬಹುದು. ಇದಕ್ಕೆ ಉಪಯೋಗ ಬರ್ತಕ್ಕಂಥ ಬೆಲ್ಟ್ಗಳನ್ನ ನಾವು ಒಂದೊಂದು ಸ್ಪೇರ್ಸ್ ಆಗಿ ಫ್ರೀ ಕೊಡ್ತಾ ಇದೀವಿ. ವಿತ್ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಮುಖಾಂತರ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಕೊಡ್ತಿದೀವಿ. ಹೊಡೆದ್ರ ಸರ್ ನೀವೆಲ್ಲ ಯೂಸ್ ಮಾಡಿದ್ರೆ? ಸರ್ ಒಂದ್ 2-3 ಎಕರೆ ಹೊಡೆದಿದ್ದೀವಿ ಆಲ್ರೆಡಿ. 1 ಗಂಟೆಗೆ 1.25 ಲೀಟರ್ ಅಷ್ಟೇ ಸರ್. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಕೃಷಿ ಚಟುವಟಿಕೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಅಂಡ್ ಲೈಕ್ ಮಾಡಿ. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಅನಿಲ್ ಕುಮಾರ್ ಅಂತೇಳಿ. ನಮ್ಮ ಶಾಪ್ ನೇಮ್ ಬಂದ್ಬಿಟ್ಟು ಶ್ರೀರಾಮ ಅಗ್ರಿಕೇರ್, ಕಡೂರು, ಚಿಕ್ಕಮಗಳೂರು ಜಿಲ್ಲೆ, ಕಡೂರು ತಾಲೂಕು, ಕಡೂರಲ್ಲೇ ಇರ್ತಕ್ಕಂಥದ್ದು. ನಿಮಗೆ ಬಸ್ ಸ್ಟ್ಯಾಂಡ್ ಆಪೋಸಿಟ್, KSRTC ಬಸ್ ಸ್ಟ್ಯಾಂಡ್ ಆಪೋಸಿಟ್ ನಂಜುಂಡೇಶ್ವರ ಲಾಡ್ಜು ಹಾಗೂ ಸಂಗೀತ ಶೋರೂಮ್ ಹಿಂಭಾಗದಲ್ಲಿ ನಮ್ಮ ಶಾಪ್ ಇರ್ತಕ್ಕಂಥದ್ದು. ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ನಾವು ಡೆಲಿವರಿ ಕೊಡ್ತಾ ಇದ್ದೀವಿ. ಕೃಷಿ ಯಂತ್ರೋಪಕರಣಗಳ ಮಾರಾಟ ಮಳಿಗೆ ನಮ್ದು ಶ್ರೀರಾಮ್ ಅಗ್ರಿಕೇರ್ ಅಂತ ಹೇಳಿ. ಈ ಒಂದು ವಿಡಿಯೋ ಮುಖಾಂತರ ನಾವು ನಿಮಗೆ ಸ್ಟಬಲ್ ಮೂವರ್ ಅಂದ್ರೆ ಕಳೆ ಕತ್ತರಿಸುವ ಯಂತ್ರವನ್ನ ಪರಿಚಯಿಸ್ತಾ ಇದ್ದೇವೆ. ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಕಿಸಾನ್ ಕ್ರಾಫ್ಟ್ ಕಂಪ್ನಿ ಸ್ಟಬಲ್ ಮೂವರ್ನ ನಾವು ನಿಮಗೆ ಈ ಚಾನಲ್ ಮುಖಾಂತರ ನಾವು ನಿಮಗೆ ಪರಿಚಯ ಮಾಡ್ತಾ ಇದೀವಿ. ಇದು ಎಷ್ಟು ದೊಡ್ಡ ಕಳೆ ಇದ್ರೂ ಕೂಡ ಕಟ್ ಮಾಡುತ್ತೆ, ಅಲ್ಲೇ ಮಲ್ಚ್ ಮಾಡಿಬಿಡುತ್ತೆ. ಹಾಗಾಗಿ ಇದರಿಂದ ತುಂಬಾನೇ ಅನುಕೂಲ ಇದೆ. ಇದು ಕಿಸಾನ್ ಕ್ರಾಫ್ಟ್ ಕಂಪ್ನಿದು ಇಂಜಿನ್ ಬಂದ್ಬಿಟ್ಟು 6.9 HP ಫುಲ್ ಹೆವಿ ಇಂಜಿನ್ ಇರುತ್ತೆ. ನಿಮ್ಗೆ ನೋಡಕ್ಕೆ ಈಗ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಬೇರೆ ಸ್ಟಬಲ್ ಮೂವರ್ಗಳಿಗೂ ಇದಕ್ಕೂ ಏನು ವಿಭಿನ್ನ, ಇದ್ರ ಡಿಫ್ರೆನ್ಸಸ್ ಏನು ಅಂತ ನೀವು ಯೋಚನೆ ಮಾಡ್ಬೋದು. ಕಿಸಾನ್ ಕ್ರಾಫ್ಟ್ ಹೊರತುಪಡಿಸಿ ಬೇರೆ ಸ್ಟಬಲ್ ಮೂವರ್ಗಳಲ್ಲಿ ಖಂಡಿತವಾಗಿ ನಿಮ್ಗೆ ಯಾವುದೇ ರೀತಿ ಅಡಿಕೆ ಪಟ್ಟೆ ಆಗ್ಲಿ, ತೆಂಗಿನ ಗರಿ ಆಗ್ಲಿ ಹೊಡಿಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಈ ಒಂದು ಸ್ಟಬಲ್ ಮೂವರಲ್ಲಿ ಅಡಿಕೆ ಪಟ್ಟೆ, ನಿಮ್ಗೆ ಅಡಿಕೆ ತೋಟದಲ್ಲಿ ಯೂಸ್ ಮಾಡ್ತಕ್ಕಂಥವ್ರು ಅಡಿಕೆ ಹಾಳೆಗಳು ಬಿದ್ದಿರುತ್ತಲ್ಲ, ಅದನ್ನ 1 ದಿನ ಒಣಗಿದ್ರೆ ಬೇಕು. 1 ದಿನ ಒಣಗಿದ್ದು ಆಗಿದ್ರೆ ಸತತವಾಗಿ ನಿಮ್ಗೆ ಎಷ್ಟೇ ಅಡಿಕೆ ಪಟ್ಟೆ ಬಿದ್ದಿದ್ರು ಕಟ್ ಮಾಡುತ್ತೆ, ಪುಡಿ ಮಾಡುತ್ತೆ. ಆದ್ರೆ ವಿಭಿನ್ನವಾಗಿ ಬೇರೆ ಸ್ಟಬಲ್ ಮೂವರ್ಗಳಲ್ಲಿ ಯಾವುದೇ ಕಾರಣದಿಂದಲೂ ಅಡಿಕೆ ಪಟ್ಟೆಗಳು ಕಟ್ ಆಗಲ್ಲ. ಇದನ್ನ ಯೂಸ್ ಮಾಡೋದ್ರಿಂದ ಉಳುಮೆ ಮಾಡೋದನ್ನ ತಪ್ಪಿಸುತ್ತೆ, ತೋಟ ಅಚ್ಚುಕಟ್ಟಾಗಿ ಇಟ್ಕೊಳ್ಳುತ್ತೆ. ನಿಮಗೆ ನೇತಾಕೊಂಡು ಒತ್ಕೊಂಡು ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ. ಅದಾದ್ಮೇಲೆ ಇನ್ನೊಂದು ಫೀಚರ್ಸ್ ಏನಪ್ಪಾ ಇದರಲ್ಲಿ ಅಂತಂದ್ರೆ, ಇದಕ್ಕೆ ಲೆಫ್ಟ್ ರೈಟ್ ಕ್ಲಚ್ ಇರುತ್ತೆ. ಅಂದ್ರೆ ಈ ಸಾಮಾನ್ಯವಾಗಿ ಈ ತರ ಮೂವ್ಮೆಂಟ್ ಆಗುವಾಗ ಲೆಫ್ಟ್ ಹಿಡಿದ್ರೆ ಲೆಫ್ಟಿಗೆ ತಿರುಗುತ್ತೆ, ಮತ್ತೆ ರೈಟ್ ಹಿಡಿದ್ರೆ ರೈಟಿಗೆ ತಿರುಗುತ್ತೆ. ಮತ್ತೆ ನೀವೇನು ಹ್ಯಾಂಡಲ್ ಮಾಡೋ ಅವಶ್ಯಕತೆ ಇರಲ್ಲ. ಇಂಜಿನ್ 6.9 HP ಫುಲ್ ಹೆವಿ ಇಂಜಿನ್ ಇರೋದ್ರಿಂದ ರೀಕಾಯ್ ಸ್ಟಾರ್ಟರ್ ನೀವು ಸ್ಟಾರ್ಟ್ ಮಾಡ್ಕೊಂಡು 3 ಫ್ರಂಟ್ಗೆ ಗೇರ್ ಇರುತ್ತೆ, 1 ರಿವರ್ಸ್ ಗೇರ್ ಇರುತ್ತೆ. ರೈಟು ಲೆಫ್ಟು ನಿಮಗೆ ಕ್ಲಚ್ ಇರುತ್ತೆ ಹ್ಯಾಂಡಲ್ ಮಾಡ್ಲಿಕ್ಕೆ, ಡ್ರೈವ್ ಮಾಡ್ಲಿಕ್ಕೆ. ಅದಾದ್ಮೇಲೆ ಬ್ಲೇಡ್ ಟರ್ನ್ ಮಾಡಿಕ್ಕೆ ಕ್ಲಚ್ ಇರುತ್ತೆ, ಇಂಜಿನ್ ನ ರನ್ ಮಾಡೋದಕ್ಕೆ ಕ್ಲಚ್ ಇರುತ್ತೆ. ಈ ಎಲ್ಲಾ ಫೀಚರ್ಸ್ ಕಿಸಾನ್ ಕ್ರಾಫ್ಟ್ ಕಂಪ್ನಿಲಿ ಇರುತ್ತೆ. ಸರ್ ಮೈಲೇಜ್ ಎಷ್ಟು ಕೊಡುತ್ತೆ ಸರ್? ಸರ್ ಇದು ಫುಲ್ ಹೆವಿ ಇಂಜಿನ್ ಇರೋದ್ರಿಂದ ನಿಮಗೆ 1 ಲೀಟರ್ 3/4 ಗಂಟೆ ಓಡುತ್ತೆ ಸರ್. ಹೆಚ್ಚು ಕಮ್ಮಿ ಅರ್ಧ ಎಕರೆ ಮೇಲೆ ಹೊಡಿಬಹುದು ಸರ್. ಅರ್ಧ ಎಕರೆ ಆಮೇಲೆ ನಾವು ಯಾವ ರೀತಿ ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ನಾವು ಫಸ್ಟ್ ಗೇರ್ ಅಲ್ಲಿ ನಿಧಾನಕ್ಕೆ ಹೋದ್ರೆ ಲೇಟ್ ಆಗುತ್ತೆ, 3rd ಗೇರ್ ಅಲ್ಲಿ ಸ್ಪೀಡ್ ಆಗಿ ಹೋದ್ರೆ ಬೇಗ ಆಗುತ್ತೆ. ಹಾಗಾಗಿ ನಿಮಗೆ ನೀಟಾಗಿ ಅಚ್ಚುಕಟ್ಟಾಗಿ ಕೆಲಸ ಆಗುತ್ತೆ. ಈ ಕಂಪನಿಗೆ ಬೇಕಾಗ್ತಕ್ಕಂಥ ಎಲ್ಲಾ ಸ್ಪೇರ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಈಗ ಇದು ಸರ್ವಿಸ್ ಓರಿಯೆಂಟೆಡ್, ಟ್ರೂಲಿ ಸರ್ವಿಸ್ ಓರಿಯೆಂಟೆಡ್. ಯಾಕೆ ಅಂದ್ರೆ ಇದು ಬೆಲ್ಟ್ ಡ್ರೈವನ್ ಆಗಿರೋದ್ರಿಂದ ಇದು ಹೊಡಿತಾ ಬೆಲ್ಟ್ ಗಳು ಬೇಗ ಸವಿತಾ ಇರುತ್ತೆ. ಹೌದು, ಹಾಗಾಗಿ ಇದ್ರದ್ದು ಬೆಲ್ಟ್ ಆಗ್ಲಿ, ಕ್ಲಚ್ ಕೇಬಲ್ ಆಗ್ಲಿ ನಮ್ಮಲ್ಲಿ ಯಾವಾಗ್ಲೂ ಅವೈಲೇಬಲ್ ಇರುತ್ತೆ. ಮತ್ತೆ ಇದ್ರದ್ದು ಬ್ಲೇಡ್ ಗಳು ಕೂಡ ಇದರಲ್ಲಿ 36 ಬ್ಲೇಡ್ಸ್ ಇರುತ್ತೆ. ಈ ಬ್ಲೇಡ್ ಗಳಿದೆಯಲ್ಲ, ಈ ಬ್ಲೇಡ್ ಗಳು ನೀವು ನೆಲಕ್ಕೆ ಇದೆ. ಇದ್ರಲ್ಲಿ ಫೀಚರ್ಸ್ ಏನಪ್ಪಾ ಇದೆ ಅಂದ್ರೆ, ನೀವು ನೆಲಕ್ಕೆ ಟಚ್ ಆಗೋ ತರನು ಹೊಡಿಬಹುದು, ನೆಲದಿಂದ ಮೇಲೂ ಹೊಡಿಬಹುದು. ಇದನ್ನ ಅಪ್ ಮಾಡ್ಕೋಬಹುದು, ಫುಲ್ ಡೌನ್ ಕೂಡ ಮಾಡ್ಕೋಬಹುದು. ಫುಲ್ ಅಪ್ ಮಾಡ್ಕೋಬಹುದು. ಹೌದು, ಫುಲ್ ಅಪ್ ಕೂಡ ಮಾಡ್ಕೋಬಹುದು. ಫುಲ್ ಡೌನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕಲ್ಲಿಗೆ ಟಚ್ ಆಗಿ, ಮಣ್ಣಿಗೆ ಟಚ್ ಆಗಿ ಬ್ಲೇಡ್ ಗಳು ಸವಿಯೋ ಚಾನ್ಸಸ್, ಹೊಡೆದೋಗೋ ಚಾನ್ಸಸ್ ಇರುತ್ತೆ. ನೀವು ಸಪರೇಟ್ ಆಗಿ ಬ್ಲೇಡ್ ಗಳು ಸಿಗುತ್ತೆ. ಹಾಗಾಗಿ ಇದ್ರದ್ದು ಏನೇ ಒಂದು ಸರ್ವಿಸ್ ಆಗ್ಲಿ, ಸ್ಪೇರ್ಸ್ ಆಗ್ಲಿ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಓಕೆ ಸರ್, ಆಲ್ ಓವರ್ ಕರ್ನಾಟಕ ಕೊಡ್ತಿರೋದ್ರಿಂದ ನೀವು ಇದರ ಸರ್ವಿಸ್ ಯಾವ ತರ ಪ್ರೊವೈಡ್ ಮಾಡ್ತೀರಾ ಸರ್ ಅವ್ರಿಗೆ? ಅದೇ ಸರ್, ನಾವೀಗ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ಡೆಲಿವರಿ ಕೊಡ್ತಾ ಇದೀವಿ. ಡೆಲಿವರಿ ಅಂದ್ರೆ ಇದನ್ನ VRL ಅಲ್ಲಿ ಎಲ್ಲೂ ಕೊಡಕ್ಕಾಗಲ್ಲ. ನಮ್ಮದೇ ಆದ ಓನ್ ಗಾಡಿ ಮುಖಾಂತರ ನಾವು ಕಳಿಸ್ಕೊಡ್ತಾ ಇದೀವಿ. ಎಲ್ಲಿ ಬೇಕಂದ್ರೆ ನಮ್ಮ ಓನ್ ಗಾಡಿಲೇ ನಮ್ಮ ಹುಡುಗರೇ ಹೋಗ್ಬಿಟ್ಟು ಅವ್ರಿಗೆ ಡೆಲಿವರಿ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡಿ ತೋರಿಸ್ಬಿಟ್ಟು ಬರ್ತಾ ಇದಾರೆ. ಆಮೇಲೆ ಇದ್ರದ್ದು ಸರ್ವಿಸ್ ನೀವು ಕೇಳ್ದಾಗೆ ನಾವು ಈಗ ಹೊಸದಾಗಿ ಏನ್ ಮಾಡ್ತಿದೀವಿ ಅಂದ್ರೆ, ಆಫ್ಟರ್ GST ಮುಂಚೆ ರೇಟ್ ಬೇರೆ ಇತ್ತು, ಈಗ ರೇಟ್ ಕಡಿಮೆ ಆಗಿದೆ. ಹಾಗಾಗಿ ಏನ್ ಮಾಡ್ತಿದೀವಿ ಅಂತಂದ್ರೆ, ಇದನ್ನ 99,000 ರೂಪಾಯಿ ಕೊಡ್ತಾ ಇದೀವಿ. ವಿತ್ ಇದಕ್ಕೆ ಉಪಯೋಗ ಬರ್ತಕ್ಕಂಥ ಬೆಲ್ಟ್ ಗಳನ್ನ ನಾವು ಒಂದೊಂದು ಸ್ಪೇರ್ಸ್ ಆಗಿ ಫ್ರೀ ಕೊಡ್ತಾ ಇದೀವಿ. ವಿತ್ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಮುಖಾಂತರ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಕೊಡ್ತಿದೀವಿ. ಈ ಒಂದು ಮಿಷಿನ್ ನಿಮಗೆ ಯಾವ ರೀತಿ ಕೆಲಸ ಮಾಡಿದೆ ಅಂತ ವಿತ್ ಪ್ರಾಕ್ಟಿಕಲ್ ಡೆಮೋ ಕೂಡ
ಕೊಡ್ತಾ ಇದೀವಿ ಸರ್ ಈಗ. ಸರ್ ಈ ಸ್ಟಬಲ್ ಮೂವರು ಎಷ್ಟಡಿ ಜಾಗದಲ್ಲಿ ನಮ್ಗೆ ಕಳೆ ಕಟ್ ಮಾಡುತ್ತೆ ಸರ್? ಸರ್ ಈ ಒಂದು ಮಿಷಿನ್ ನಿಮಗೆ 3 ಅಡಿ ಜಾಗ ಇದ್ರೆ ಆರಾಮ್ಸೆಯಾಗಿ ಹೋಗಿ ಬರುತ್ತೆ ಸರ್. ಹಾ. ಇದ್ರದ್ದು ಕಟಿಂಗ್ಸ್ ಬ್ಲೇಡ್ ಬಂದ್ಬಿಟ್ಟು 28 ಇಂಚ್ ಇದ್ರೆ ಕಟ್ ಆಗುತ್ತೆ ಸರ್. 28 ಇಂಚ್ ಜಾಗದಲ್ಲಿ ಕಟ್ ಆಗುತ್ತೆ. ಈಗ ಅಡಿಕೆ ತೋಟ ಇರ್ಬೋದು, ಏನಿರ್ಬೋದು, ಆರಾಮದಾಯಕವಾಗಿ ಹೋಗಿ ಆರಾಮದಾಯಕವಾಗಿ ಬರ್ಬೋದು ಸರ್. ಈ ಒಂದು ಮಿಷಿನ್ ಇದು ತುಂಬಾನೇ ಅನುಕೂಲ ಆಗುತ್ತೆ. ವೀಕ್ಷಕರೇ, ನಾವು ಆಗ್ಲೇ ಹೇಳ್ದಾಗೆ ಇದನ್ನ ಲೈವ್ ಡೆಮೋ ಅಂದ್ರೆ ರೈತರಿಗೆ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಇದನ್ನ ಹೊಡೆದು ನಿಮಗೆ ರೈತರ ಫೀಡ್ಬ್ಯಾಕ್ನು ನಾವು ಕೇಳ್ತೀವಿ ಅಂತ ಹೇಳಿದಾಗೆ ಈಗ ನಮ್ಮ ಕಸ್ಟಮರು ಇಲ್ಲಿ ನಮ್ಮ ಕಡೂರ್ ಹತ್ರ ಎಸ್ಕೋಪ್ಲವರು ಇದನ್ನು ಖರೀದಿ ಮಾಡಿದರು. ಹಾಗಾಗಿ ನಿಮಗೆ ಅವರ ಹತ್ರನೇ ನಿಮಗೆ ಇದ್ರ ಬಗ್ಗೆ ಫೀಡ್ಬ್ಯಾಕ್ ತಿಳಿಸ್ಬೇಕು. ಮತ್ತು ಇದು ಯಾವ ರೀತಿ ಕೆಲಸ ಮಾಡುತ್ತೆ, ನಾವು ಬಾಯಲ್ಲಿ ಹೇಳಿ ಇದು ಹಂಗೆ ಕೆಲಸ ಮಾಡುತ್ತೆ, ಅಷ್ಟು ಕಟ್ ಮಾಡುತ್ತೆ, ಈ ಥರ ಮಾಡುತ್ತೆ ಅಂತ ಹೇಳಲಿಕ್ಕೆ ಅದು ಶೋರೂಮಲ್ಲಿ ಹೇಳ್ಬೋದು. ಆದರೆ ಪ್ರಾಕ್ಟಿಕಲಾಗಿ ತೋರಿಸ್ಬೇಕು. ಆ ತೋರಿಸಿದ್ರೇ ಗೊತ್ತಾಗೋದು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಬಂದಿದ್ದೀವಿ. ಎಷ್ಟು ಎಕರೆ ಇರುತ್ತೆ ಸರ್ ನಿಮ್ಮದು? ಸರ್ ಒಂದು 4 ಎಕರೆ ಅಡಿಕೆ ಐತೆ. ಇದುವರೆಗೂ ವೀಡ್ ಕಟ್ರಲ್ಲೇ ಹೊಡಿತೀವಿ. 4 ಎಕರೆ ವೀಡ್ ಕಟ್ರಲ್ಲಿ ಹೊಡೆಯೋದು ಕಷ್ಟ ಆಗುತ್ತೆ. ಹಂಗಾಗಿ ಇದನ್ನ ಒಂದ್ಸರಿ ನೋಡೋಣ ಅಂತ ನಿಮ್ಮ ಹತ್ರ ಮಾತಾಡಿ ತಗೊಂಡ್ಬಂದಿದ್ದೀವಿ. ದಾಳಿಂಬೆ ಏನಾದ್ರು ಇದೆಯಾ? ಹೌದು, ಇದೆ ಸರ್. ಹಾಗಾಗಿ ಇವ್ರು ಏನಾಗಿದೆ ವೀಕ್ಷಕರೇ, ಇವರಿಗೆ ದಾಳಿಂಬೆ ತೋಟಗಳಲ್ಲಿ ಕಳೆ ನಿರ್ವಹಣೆನೇ ಒಂದು ದೊಡ್ಡ ಟಾಸ್ಕ್. ಅದು ಅದರಲ್ಲಿ ಬೇರೆ ಇನ್ನೇನು ಕೆಲಸ ಇರಲ್ಲ, ಕಳೆ ಹೊಡೆಯೋದೇ ಅವ್ರಿಗೆ ಮೇಜರ್ ಕೆಲಸ ಇರುತ್ತೆ. ಬ್ರಷ್ ಕಟ್ರಲ್ಲಿ ಯೂಸ್ ಮಾಡ್ತಿದ್ದಾರೆ, ಬಟ್ ಲಾರ್ಜ್ ಸ್ಕೇಲಲ್ಲಿ ಮಾಡಿದಾಗ ಬ್ರಷ್ ಕಟ್ರಲ್ಲಿ ಅವರು ಡೈಲಿ ಅದನ್ನು ತಗೊಂಡೋಗಿ ಹೊಡೆದ ಅವರು ಹೊಡಿಲಿಕ್ಕೆ ಸಿದ್ಧ, ಎಲ್ಲದೂ ಮಾಡೋಕ್ಕೆ ಸಿದ್ಧ ಇದ್ದಾರೆ. ಆದರೆ ಏನಪ್ಪ ದಾಳಿಂಬೆಲಿ ಟಾಸ್ಕ್ ಅಂದರೆ ಇನ್ ಟೈಮಿಗೆ ಕೆಲಸ ಆಗಬೇಕು. ಇವತ್ತು ಕಳೆ ಹೊಡಿಬೇಕು ಅಂದರೆ ಇವತ್ತು ಹೊಡೆದು ಮುಗಿಬೇಕು. ಹಾಗಾಗಿ ಇನ್ ಟೈಮಿಂಗ್ ಮಾಡಬೇಕು ಅಂದರೆ ಬ್ರಷ್ ಕಟ್ರಲ್ಲಿ ಲಾರ್ಜ್ ಸ್ಕೇಲ್ ಮಾಡೋಕ್ಕಾಗಲ್ಲ. ಆ ಉದ್ದೇಶದಿಂದ ಈ ಥರದ ಮಿಷಿನ್ ಅವಶ್ಯಕತೆ ಇದ್ದೇ ಇದೆ. ಹಾಗಾಗಿ ಇವ್ರು ತೊಗೊಂಡಿದ್ದಾರೆ. ಹೊಡೆದ್ರೆ ಸರ್ ನೀವೆಲ್ಲ ಯೂಸ್ ಮಾಡಿದ್ರೆ ಸರ್, ಅದು ಅಡಿಕೆ ಝೀರೋ ಕಲ್ಟಿವೇಶನ್ ಮಾಡಬೇಕು. ವೀಡ್ ಕಟ್ರಲ್ಲಿ ಎಲ್ಲಾ ಟೈಮಲ್ಲೂ ಹೊಡೆಯಕ್ಕಾಗಲ್ಲ. ಹೌದು. ಇನ್ನೊಂದು ಏನಪ್ಪಾ ಅಂದರೆ ಇದು ಉಳುಮೆ ಮಾಡಿರೋ ಜಾಗದಲ್ಲಿ ಮಾಡೋಕ್ಕಾಗಲ್ಲ. ಝೀರೋ ಕಲ್ಟಿವೇಶನಲ್ಲೇ ಚಂದ. ಸರ್ 3 ದಿನ ಆಯ್ತು ಸರ್. ಒಂದು 2-3 ಎಕರೆ ಹೊಡೆದಿದ್ದೀವಿ ಆಲ್ರೆಡಿ. ಇದು 1 ಗಂಟೆಗೆ ಹೆಚ್ಚಿಗೆ 1-1.25 ಲೀಟರ್ ಅಷ್ಟೇ ಸರ್. ಒಂದು ವೀಡ್ ಕಟ್ರು ಆಲ್ಮೋಸ್ಟ್ ಅಷ್ಟೇ ತಾಣುತ್ತೆ ಸರ್. 1 ಗಂಟೆಗೆ ಏನಿಲ್ಲ ಅಂದ್ರೆ ಇದು ಒಂದು ಅರ್ಧ ಎಕರೆಗೆ ಸ್ವಲ್ಪ ಕಡಿಮೆ. ಒಟ್ನಲ್ಲಿ ಅರ್ಧ ಎಕರೆ ಹೆಚ್ಚು ಕಮ್ಮಿ ಹೊಡಿ. ಅದೇ ನೀವು ಬ್ರಷ್ ಕಟ್ರಲ್ಲಿ ಮಾಡೋದಾದ್ರೆ ಬ್ರಷ್ ಕಟ್ರ್ ಮಾಡೋದು 1 ಗಂಟೆಗೆ 1/4 ಎಕರೆನೂ ಹೊಡೆಯಕ್ಕಲ್ಲ. ಅದ್ರ ಡಬಲ್ ಅಂತ ಅನ್ಕೊಂಡ್ಬೋದು. ಆಮೇಲೆ ಆಪರೇಟಿಂಗ್ ಯಾವ ತರ ಅನಿಸ್ತಾ ಇದೆ ಸರ್ ಬ್ರಷ್ ಕಟರ್ಗೆ ಮತ್ತೆ ಇದು ಕಂಪೇರ್ ಮಾಡಿದ್ರೆ? ಅಲ್ಲ, ಅಷ್ಟೊಂದು ಹೆವಿ ಏನಲ್ಲ. ಇದು ಸ್ಟಾರ್ಟ್ ಮಾಡಿದ್ರೆ ಅದೇ ಮೂವ್ ಆಗುತ್ತೆ. ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಗೊತ್ತಾಗೋವರೆಗೂ ಅವರಿಗೆ ಸ್ವಲ್ಪ ರಿಸ್ಕಿ ಅನ್ಸುತ್ತೆ, ಆಮೇಲೆ ಈಸಿ ಆಗುತ್ತೆ. ಮತ್ತು ಇನ್ನೊಂದು ಇದರಲ್ಲಿ ಏನಪ್ಪ ಬೆನಿಫಿಟ್ ಅಂದರೆ ಅಡಿಕೆ ಪಟ್ಟೆ ಕಟ್ಟಾಗಲ್ಲ ಬ್ರಷ್ ಕಟ್ರಲ್ಲಿ. ಇದರಲ್ಲಿ ನಾವು ಬೇಕಾದ್ರೆ ಈಗ ಹಾಕಿ ಹೊಡಿತೀವಿ, ಅಡಿಕೆ ಪಟ್ಟೆ ಕಟ್ ಆಗುತ್ತೆ. ಅವತ್ತು ಬಿದ್ದಿದ್ದು ಮಳೆಯಲ್ಲಿ ನೆಂದಿದ್ದು ಮಾತ್ರ ಆಗಲ್ಲ. ಸರಿ, ಸ್ಟಾರ್ಟ್ ಮಾಡಿಬಿಡಿ. ನೋಡ್ಬೋದು ನೀವು, ಇದು ಫುಲ್ ಹೆವಿ ಇರೋದ್ರಿಂದ ನಾವೇನು ಹಿಡ್ಕೊಂಡೇನು ಅಲ್ಲಾಡ್ಸಂಗಿರಲ್ಲ. ಅದ್ರ ಪಾಡಿಗೆ ಅದೇ ಹೋಗುತ್ತೆ. ನಾವೇ ಹಿಡ್ಕೊಂಡೇನು ಮ್ಯಾನೇಜ್ ಮಾಡಬೇಕು ಅನ್ನೋದು ಏನಿರಲ್ಲ. ಆರಾಮದಾಯಕವಾಗಿ ನಾವು ಅದನ್ನ ಬಿಟ್ಟು ಅದ್ರ ಪಾಡಿಗೆ ಅದು ಕೆಲಸ ಮಾಡುತ್ತೆ. ಅದು ಹೋಗದೆ ಇರೋ ಜಾಗದಲ್ಲಿ ಲೆಫ್ಟು ಅಥವಾ ರೈಟು ಇಡಬೇಕು ಅಂದರೆ ಆ ಕಡೆ ಹಿಡಿದ್ರೆ ಆಯಿತು. ಅದರಲ್ಲೇನು ಸಮಸ್ಯೆ ಏನಿಲ್ಲ. ಹೆವಿಯಾಗಿ ಎಳೆದಾಡೋದು ಆ ಥರ ಹ್ಯಾಂಡ್ಲ್ ಮಾಡೋ ಅಂಥ ನೆಸೆಸಿಟಿ ಇದರಲ್ಲಿ ಇರೋಲ್ಲ. ಸ್ಟಾರ್ಟ್ ಮಾಡಿಬಿಟ್ರೆ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ.